ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀವಾರಿ ಸೇವೆಯ 2ನೇ ದಿವಸದ ವಿಡಿಯೋ ಇದು. ಮತ್ತು ನಮ್ಮ ಟೀಮ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಅದೇನು ಅಂತ ಹೇಳ್ತೀನಿ. ನನ್ನ ವಿಡಿಯೋನ ಕೊನೆ ತನಕ ನೋಡಿ. ನಾವೆಲ್ಲರೂ ಬೆಳಗ್ಗೆನೇ 8 o'clockಗೆ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಅನ್ನಪ್ರಸಾದದಲ್ಲಿ ಬ್ರೇಕ್ಫಾಸ್ಟು ಕೊಡ್ತಾರೆ. 8:30 to 10:30 ಅಂತ ಅವ್ರದ್ದು ಟೈಮಿಂಗ್ಸ್ ಇರೋದು. ಬಟ್ ನಾವು 9 o'clock ಆದಮೇಲೆ ಹೋದರೆ ನಮಗೆ ಬ್ರೇಕ್ಫಾಸ್ಟ್ ಸಿಗಲ್ಲ, ಖಾಲಿಯಾಗಿರುತ್ತೆ, ಕ್ಲೋಸ್ ಮಾಡ್ತಾರೆ. ಸೊ ನೀವೇನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ವಿತಿನ್ 9 o'clock ಹೋಗಬೇಕು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಸೊ ಎಲ್ಲರೂ ಬಂದು ಕೂತ್ಕೊಂಡ್ವಿ. ಬ್ರೇಕ್ಫಾಸ್ಟಲ್ಲಿ ನಮಗೆ ಉಪ್ಪಿಟ್ಟು ಮತ್ತು ಪೊಂಗಲ್ 2 ಥರ ಇರುತ್ತೆ. ಒಂದೊಂದು ದಿವಸ ಉಪ್ಪಿಟ್ಟು ಕೊಡ್ತಾರೆ, ಒಂದೊಂದು ದಿನ ಪೊಂಗಲ್ ಕೊಡ್ತಾರೆ. ಪೊಂಗಲ್ ಜೊತೆ ನೀರು ಚಟ್ನಿ ಕೊಡ್ತಾರೆ. ಚೆನ್ನಾಗಿತ್ತು. ತಿಂದ್ಬಿಟ್ಟು ನಾವು ಹೊರಟ್ವಿ. ನಾವೆಲ್ಲರೂ ಗರ್ಭಗುಡಿಯ ಗೋಪುರದ ಹತ್ರ ಬಂದ್ವಿ. ಎಲ್ಲರೂ ಅಲ್ಲೇ ನಿಂತ್ಕೊಂಡು ನಾವು ಟೀಮ್ ಮೆಂಬರ್ಸ್ ಎಲ್ಲ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಅದೇ ಟೈಮ್ಗೆ ದೇವ್ರಿಗೆ ನೈವೇದ್ಯ ಇಟ್ಟಿದ್ದು ತೊಗೊಂಡು ಹೋಗ್ತಾಯಿದ್ರು ಅಂತ ಅನಿಸುತ್ತೆ. ಈ ರೀತಿಯಾಗಿ ತೊಗೊಂಡು ಹೋಗ್ತಾಯಿದ್ರು. ಅದನ್ನು ನೋಡಿಕೊಂಡು ನಾವು ನೆಕ್ಸ್ಟು ಗರ್ಭಗುಡಿಯ ಆಪೋಸಿಟಲ್ಲಿ ಎಲ್ಲರೂ ಪೂಜೆ ಮಾಡ್ತಾರೆ, ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಪೂಜೆ ಮಾಡೋಕ್ಕೆ ಬಂದಿದ್ದಾರೆ ಅಲ್ಲಿಗೆ ಅಂತ. ದೇವಸ್ಥಾನದಲ್ಲಂತೂ ನಮಗೆ ಒಳಗಡೆ ಏನು ಪೂಜೆ ಮಾಡೋಕ್ಕೆ ಬಿಡಲ್ಲ, ಅದಕ್ಕೆ ಎಲ್ಲರೂ ಇಲ್ಲೇ ಪೂಜೆ ಮಾಡ್ತಾರೆ. ನಿಯರ್ ಬೈ ನಿಮಗೆ ಗಂಧದ ಕಡ್ಡಿ, ಕರ್ಪೂರ ಮತ್ತು ತೆಂಗಿನಕಾಯಿ ಸಿಗುತ್ತೆ, ತೊಗೊಂಡು ನೀವು ಪೂಜೆ ಮಾಡ್ಬೋದು. ನಾವು ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಬಂದಿದ್ದು ನಾವು ಶ್ರೀ ಬೇಡಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಅಲ್ಲೇ ನಿಯರ್ ಬೈ ಇದೆ. ಇದನ್ನು ನೋಡ್ತಾ ಇರ್ಬೋದು, ಗರ್ಭಗುಡಿ ಒಳಗಡೆ ಇರೋದು ಆಂಜನೇಯ ಸ್ವಾಮಿನ. ಆ್ಯಕ್ಚುಲಿ ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡೋಂಗಿಲ್ಲ, ಆದರೂ ಮಾಡಿಕೊಂಡೆ. ಹಂಗೂ ಅವ್ರು ಹೇಳಿದ್ರು ಮಾಡಬೇಡಿ ಅಂತ, ನೀವೇ ನೋಡ್ಬೋದು. ಸೊ ಅದಕ್ಕೆ ವೀಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ನೆಕ್ಸ್ಟ್ ನಾವು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಈ ಥರ ಒಂದು ಶಾಪಿಂಗ್ ಸ್ಟ್ರೀಟ್ ಸಿಗುತ್ತೆ. ಟೀಮ್ ಮೆಂಬರ್ಸ್ ಎಲ್ಲ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಸೊ ಎಲ್ಲರೂ ಅಲ್ಲಿಗೆ ಬಂದ್ವಿ. ನಿಮಗೆ ಅಲ್ಲಿ ಬ್ಯಾಗ್ಸು, ಸ್ಮಾಲ್ ಬ್ಯಾಗ್ಸು, ಹ್ಯಾಂಡ್ ಬ್ಯಾಗ್ಸು, ಲಗೇಜ್ ಬ್ಯಾಗ್ಸು ಎಲ್ಲ ಸಿಗುತ್ತೆ. ಮತ್ತು ಚಿಕ್ಕ ಹುಡುಗಿ ಡ್ರೆಸ್ಸಸ್ಸು, ಆಟ ಸಾಮಾನು ಕಲೆಕ್ಷನ್ಸು ತುಂಬ ಇದ್ದಾವೆ ಅಲ್ಲಿ. ಮತ್ತು ಹೆಣ್ಮಕ್ಳಿಗಂತೂ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಅಂತೂ ಸೂಪರ್ ಆಗಿದೆ. ಒಂದೊಂದು ಥರ ಡಿಫ್ರೆಂಟ್ ಇದ್ದಾವೆ. ಸ್ಯಾರಿ ಮ್ಯಾಚಿಂಗ್, ಡ್ರೆಸ್ ಮ್ಯಾಚಿಂಗ್ ಅಂತೂ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ಸ್ವಲ್ಪ ರೇಟ್ ಕಾಸ್ಟ್ಲಿ ಇದೆ, ಬಟ್ ಓಕೆ, ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್, ಡಿಸೈನ್ಸ್ ಎಲ್ಲ. ಎಲ್ಲರೂ ಒಂದು ಸ್ವಲ್ಪ ತೊಗೊಂಡು ನೆಕ್ಸ್ಟ್ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಫೋಟೋಸು, ದೇವ್ರ ಫೋಟೋಗಳು ಸಿಗುತ್ತೆ. ಮತ್ತು ದೇವ್ರದ್ದು ಚಿಕ್ಕ ವಿಗ್ರಹಗಳು, ಕಾರಲ್ಲಿ ಇಡ್ತೀವಲ್ಲ ನಾವು, ಅದೆಲ್ಲ ವಿಗ್ರಹಗಳು ತುಂಬ ಚೆನ್ನಾಗಿದೆ ಅಲ್ಲಿ, ತೊಗೊಬೋದು ಹೋದರೆ. ಮತ್ತು ಅಲ್ಲಿಂದ ನಾವು ಮುಗಿಸ್ಕೊಂಡು 12 o'clock ಅಷ್ಟರಲ್ಲಿ ಹೊರಟ್ವಿ ನಮ್ಮ ರೂಮ್ಸ್ ಹತ್ರ. ನಾವಿರೋ ಬಿಲ್ಡಿಂಗ್ ಮೇಲ್ಗಡೆ ಟೆರೇಸಲ್ಲಿ ಬಟ್ಟೆನ ವಾಶ್ ಮಾಡಿ ಮತ್ತು ಅಲ್ಲೇ ಡ್ರೈ ಮಾಡೋಕ್ಕೂ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಬಟ್ ಎಷ್ಟೊಂದು ಜನ ಬಾತ್ರೂಮಲ್ಲೇ ವಾಶ್ ಮಾಡಿ ಈ ಥರ ಅಲ್ಲಿ ಇಲ್ಲಿ ಎಲ್ಲ ಡ್ರೈ ಆಗೋಕ್ಕೆ ಹಾಕ್ಬಿಡ್ತಾರೆ. ಬಟ್ ಎಲ್ಲರದು ಸೇಮ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಒಬ್ರೊಬ್ರು ಕನ್ಫ್ಯೂಸ್ ಆಗಿ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಅಲ್ಲೇ ಇದ್ದು ಸ್ವಲ್ಪ ನೋಡ್ಕೊಂಡು ತೊಗೊಂಬಂದರೆ ಬೆಟರು. ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಸೇವಾ ಮೆಂಬರ್ಸ್ಗೆ. ಅಲ್ಲಿಂದ ನಾವು ನಮ್ಮದು ಸೇವಾದು ಟೈಮ್ ಆಯಿತು ಅಂದ್ಬಿಟ್ಟು ಹೊರಟ್ವಿ. 4 o'clock ಇತ್ತು ಅಂದರೆ ನಾವು ಅಟ್ಲೀಸ್ಟ್ ಒಂದು 3:30ಗಾದರೂ ಅಲ್ಲಿರಬೇಕು. ನಾವು ಹಾಫ್ ಆನ್ ಅವರ್ ಮುಂಚೆನೇ ನಾವು ಊಟನ ಹಂಗೆ ಈಚೆನೇ ಮಾಡ್ಕೊಂಡು ಹೋಗೋಣ ಅಂತ ಬೇಗ ಹೊರಟ್ವಿ. ಯಾವಾಗಲೂ ದೇವಸ್ಥಾನದಲ್ಲಿ ತಿನ್ನೋಕ್ಕಾಗಲ್ಲ ಅಲ್ವಾ, ಬೋರಾಗೋಗುತ್ತೆ. ಸೊ ಹಂಗಾಗಿ ಒಂದು ಟೈಮ್ ನಾವು ಈಚೆ ತಿಂತಾಯಿದ್ವಿ. ಮತ್ತು ಅಲ್ಲಿ ಸೇವಾ ಮೆಂಬರ್ಸ್ಗೆ ಒಂದೊಂದು ಹೋಟೆಲಲ್ಲಿ ಒಂದು 10 rupees ಕಡಿಮೆನೂ ಮಾಡಿಕೊಡ್ತಾರೆ. ಸೊ ನಾವು ಅಲ್ಲಿ ತಿಂದ್ಬಿಟ್ಟು ಹೊರಟ್ವಿ. ನಮಗೆ ಸೇವಾ ಕೊಟ್ಟಿರೋ ಅನ್ನಪ್ರಸಾದದ ಹಾಲಿಗೆ ಬಂದ್ವಿ. ನಮ್ಮ ಟೀಮ್ ಒಂದ್ಸತಿ ಸೇವಾಗೆ ಬಂದಮೇಲೆ ಅಲ್ಲಿ ಹೋಗಿ ರಿಪೋರ್ಟ್ ಮಾಡಬೇಕು. ನಮ್ಮ ಟೀಮ್ ಲೀಡರು ನಾವು ಆನ್ ಟೈಮ್ ಬಂದಿದ್ದೀವಿ ಸೇವಾಗೆ ಅಂತ. ಅಲ್ಲಿ ಒಂದು ಸ್ಮಾಲ್ ಆಫೀಸ್ ಇದೆ, ಅಲ್ಲಿ ಹೋಗಿ ರಿಪೋರ್ಟ್ ಮಾಡಬೇಕು. ನಾವು ಹೋಗಿ ಟೈಮ್ಗೆ ಊಟ ಕೊಡೋದು ಸ್ಟಾಕ್ ಮಾಡಿದರು, ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಅಂತ. ನಮಗೆ ಬಾಳೆ ಎಲೆನ ಡಿವೈಡ್ ಮಾಡೋಕ್ಕೆ ಕೊಟ್ಟರು. ಆಫ್ ಇರೋ ಬಾಳೆ ಎಲೆ ಒಂದು ಸೈಡ್ ಮಾಡಬೇಕು, ಫುಲ್ ಇರೋದು ಒಂದು ಸೈಡ್ ಮಾಡಬೇಕು, ಮತ್ತು ಏನಾದರೂ ಎಲ್ಲ ಕಟ್ಸ್ ಆಗಿದ್ದರೆ ಅದನ್ನು ಒಂದು ಸೈಡ್ ಮಾಡಬೇಕು.
ಅಲ್ಲಿ ನಮಗೆ ಕಾಫಿನೂ ಕೊಟ್ಟರು. ಅದು ಆ್ಯಕ್ಚುಲಿ ಅಲ್ಲಿರೋ ವರ್ಕರ್ಸ್ಗೆ ಮತ್ತು TTD ಮೆಂಬರ್ಸಿಗೆ ಮಾತ್ರ ಮಾಡಿಸ್ಕೊಂಡಿರ್ತಾರೆ ಅಂತ ಅನಿಸುತ್ತೆ. ನಮಗೂ ತೊಗೊಂಡು ಕುಡಿಯೋಕೆ ಹೇಳಿದ್ರು. ನನ್ನ ಹಸ್ಬೆಂಡೇ ಎಲ್ಲರಿಗೂ ತಂದು ಕೊಟ್ಟರು ಕುಡಿಯೋಕ್ಕೆ. ಕುಡಿದ್ಬಿಟ್ಟು ನಮ್ಮ ಸೇವನ ಕಂಟಿನ್ಯೂ ಮಾಡಿದ್ವಿ. ಅಲ್ಲಿ ಡೈಲಿ 5:40ಗೆ ಅನ್ನಪ್ರಸಾದದಲ್ಲಿ ಪೂಜೆ ಮಾಡ್ತಾರೆ, ನೈವೇದ್ಯ ಇಟ್ಬಿಟ್ಟು. ಯಾಕಂದರೆ 6 o'clockಗೆ ನೆಕ್ಸ್ಟ್ ಬ್ಯಾಚ್ ಊಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಅವರು ಪೂಜೆ ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಈ 7 days ಸೇವಾ ಅಲ್ಲಿ 1 day ಟೆಂಪಲ್ ಸೇವಾ ಅಂತ ಸಿಗುತ್ತೆ. ಸಮ್ಟೈಮ್ಸ್ ಸಿಗ್ಬೋದು, ತುಂಬ ಜನ ಇದ್ದರೆ ಸಿಗಲ್ಲ ಅಂತ ಹೇಳ್ತಾ ಇದ್ರು. ಟೆಂಪಲ್ ಸೇವಾ ಅಂದರೆ ಮೇನ್ ಗರ್ಭಗುಡಿಯಲ್ಲಿ ಮತ್ತು ಸರೌಂಡಿಂಗಲ್ಲಿ ಸೇವಾ ಸಿಗುತ್ತೆ. ಅದು ಹೇಗೆ ಸಿಗುತ್ತೆ ಅಂದರೆ ಲಕ್ಕಿ ಡಿಪ್ಪಲ್ಲಿ ಸಿಗೋದು. ಲಕ್ಕಿ ಡಿಪ್ ಬಂದ್ಬಿಟ್ಟು TTD ಅವರಾಗಲಿ ಯಾರಾಗಲಿ ಡಿಪ್ನ ತೆಗಿಯೋದು ಆ ಥರ ಎಲ್ಲ ಇಲ್ಲ. ಇದು ಬಂದ್ಬಿಟ್ಟು ಸಿಸ್ಟಮಲ್ಲಿ AI ಸಾಫ್ಟ್ವೇರೇ ಅದನ್ನು ಸೆಲೆಕ್ಟ್ ಮಾಡುತ್ತೆ. ಎಲ್ಲ ಟೀಮ್ ಲೀಡರ್ ನೇಮ್ಸ್ನ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಅದು ಮಾರ್ನಿಂಗ್ ಟು ನೈಟು ಇಷ್ಟಿಷ್ಟು ಅವರ್ಸ್ಗೆ ಈ ಟೀಮು ಅಂತ ಸೆಲೆಕ್ಟ್ ಮಾಡುತ್ತೆ. ಅದನ್ನ TTD ಅವರು ಪ್ರಿಂಟೌಟ್ ತೆಗೆದ್ಬಿಟ್ಟು ಲೇಡೀಸ್ ಬ್ಲಾಕಲ್ಲಿ ಮತ್ತು ಜೆಂಟ್ಸ್ ಬ್ಲಾಕಲ್ಲಿ ಕೆಳಗಡೆ ಆಫೀಸ್ ಹತ್ರ ಪೋಸ್ಟ್ ಮಾಡಿರ್ತಾರೆ. ಡೈಲಿ ಈವ್ನಿಂಗ್ ಆಫ್ಟರ್ 5 o'clock ನಾವು ಹೋಗಿ ಚೆಕ್ ಮಾಡಬೇಕು ನಮಗೆ ಸಿಕ್ಕಿದೆಯಾ ಇಲ್ವಾ ಅಂತ. ಅದನ್ನು ಚೆಕ್ ಮಾಡೋಕ್ಕೆ ನಮ್ಮ ಟೀಮಿಂದ ನನ್ನ ಹಸ್ಬೆಂಡು ಮತ್ತು ಇನ್ನೊಬ್ಬರು ಟೀಮ್ ಮೆಂಬರ್ ಹೋಗಿದ್ದರು. ನಮ್ಮ ಟೀಮ್ದು ಅದೃಷ್ಟ ಅನಿಸುತ್ತೆ. ನೆಕ್ಸ್ಟ್ ಡೇ ಅಂದರೆ ನಮ್ಮದು 3rd ಡೇಗೇ ಟೆಂಪಲ್ ಸೇವಾ ಅಲೌಟ್ ಆಗಿತ್ತು. ನಮ್ಮ ಟೀಮ್ಗಂತೂ ತುಂಬ ಖುಷಿ ಆಯಿತು. ನಮಗೆ ಮಾರ್ನಿಂಗ್ 8 o'clock to 12 o'clock ಆಫ್ಟರ್ನೂನ್ವರೆಗೂ ಟೆಂಪಲ್ ಸೇವಾ ಅಲೌಟ್ ಆಗಿತ್ತು. ಇದನ್ನು ನಾವು ಜೆಂಟ್ಸ್ ಬ್ಲಾಕ್ ಆಫೀಸಲ್ಲಿ ಹೋಗಿ ಹೇಳಿದ್ರೆ ಅವ್ರು ನಮಗೊಂದು ಸ್ಲಿಪ್ ಕೊಡ್ತಾರೆ ವಿತ್ ಡೀಟೇಲ್ಸು, ನಮ್ಮ ಟೀಮ್ ಲೀಡರ್ ನೇಮು, ಟೀಮ್ ಮೆಂಬರ್ಸ್ ನೇಮು. ಇದನ್ನು ನಾವು ನೆಕ್ಸ್ಟ್ ಡೇ ಅಲ್ಲಿ ತೋರಿಸ್ಬೇಕು. ನಮ್ಮ ಟೀಮ್ಗೆ ಟೆಂಪಲ್ ಸೇವಾ ಸಿಕ್ಕಿರೋದನ್ನ ನಾನು ಗುಡ್ ನ್ಯೂಸ್ ಅಂತ ಹೇಳಿದ್ದು. ಮತ್ತು ಆ್ಯಸ್ ಯೂಶ್ವಲ್ ನಾವು 10:30ವರೆಗೂ ಸೇವಾ ಮುಗಿಸ್ಕೊಂಡು ಹೊರಟ್ವಿ. ಮತ್ತು ನಮ್ಮ ಟೀಮ್ ಲೀಡರ್ ಹೇಳಿದರು ನಾಳೆ ಟೆಂಪಲ್ ಸೇವಾಗೆ ಒಂಚೂರು ಕೈಯಲ್ಲಿ ನೇಲ್ಸ್ ಇರಬಾರ್ದು ಅಂತ. ಅದಕ್ಕೆ ಮೆಡಿಕಲ್ ಶಾಪಲ್ಲಿ ಒಂದು ನೇಲ್ ಕಟ್ಟರ್ ತೊಗೊಂಡೆ ನಾನು. ಇದು ನನ್ನ 2nd ಡೇ ವ್ಲಾಗ್ ಆಫ್ ಶ್ರೀವಾರಿ ಸೇವಾ. ಮತ್ತು ನೀವೆಲ್ಲರೂ ನನ್ನ ಟೆಂಪಲ್ ಸೇವಾ ಎಕ್ಸ್ಪೀರಿಯೆನ್ಸ್ನ ತಿಳ್ಕೋಬೇಕು ಅಂದರೆ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನೋಡಿ. ಮತ್ತು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ನೋಡ್ತಿರೋದಕ್ಕೆ. ನನ್ನ ವೀಡಿಯೋಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ವೀಡಿಯೋ ಫಸ್ಟು ನಿಮಗೆ ತೋರಿಸುತ್ತೆ. ಥ್ಯಾಂಕ್ ಯು ಸೋ ಮಚ್.